ನಿಮಗೆಲ್ಲರಿಗೂ ಧ್ಯಾನ ಮಾರ್ಗದ ದಾರಿಗೆ ಸ್ವಾಗತ. ಧ್ಯಾನ ಎಂದರೆ ಏನು? ನಾವು ನಮ್ಮ ಮಾನಸಿಕ ಒತ್ತಡಗಳನ್ನು ದೂರ ಮಾಡಲು ಒಂದೆಡೆ ನಿರಾಳವಾಗಿ ಮೌನದಿಂದ ಕೂರುವಂಥದ್ದೇ ಧ್ಯಾನ. ಈ ಧ್ಯಾನಕ್ಕೆ ಇಂತಿಷ್ಟೇ ಸಮಯ, ಇಂತಿಷ್ಟೇ ಕಾಲದಲ್ಲಿ ಮಾಡಬೇಕೆಂದಿಲ್ಲ. ನಮಗೆ ಬಿಡುವಾದ ಸಂದರ್ಭಗಳಲ್ಲಿ ನಾವೆಲ್ಲ ಒಂದೆಡೆ ಕುಳಿತು ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸುವುದರ ಮೂಲಕ ನಮ್ಮ ಉಸಿರಾಟದ ಕಡೆಗೆ ನಮ್ಮ ಮನಸ್ಸನ್ನು ಕೊಂಡೊಯ್ಯುವಂಥದ್ದು ಆನಾಪಾನಸತಿ. ಆನ ಉಸಿರನ್ನು ತೆಗೆದುಕೊಳ್ಳೋದು, ನಪಾನ ಉಸಿರನ್ನು ಹೊರಗೆ ಬಿಡುವುದು, ಸತಿ ಅದರ ಜೊತೆ ನಾವು ಸೇರುವಂಥದ್ದು. ಆನಾಪಾನಸತಿಯಲ್ಲಿ ನಾವು ಉಸಿರಾಟವನ್ನು ಗಮನಿಸುವುದರ ಮೂಲಕ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸು. ದ ಅಬ್ಸರ್ವೇಷನ್ ಆಫ್ ದ ಬ್ರೆತ್ ಈಸ್ ದ ಆನಾಪಾನಸತಿ ಎಂಬ ಘೋಷಣೆ ಇದೆ. ಇದನ್ನು ಮಾಡುವುದರ ಮೂಲಕ ನಾವು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕವಾಗಿ ನಾವು ಸದೃಢರಾಗಲು ಹಾಗೂ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವುದರ ಮೂಲಕ ನಾವೆಲ್ಲ ಹೆಚ್ಚು ಕೇಂದ್ರೀಕೃತವಾದ ಮಾನಸಿಕ ಧ್ಯಾನವನ್ನು ರೂಪಿಸಿಕೊಳ್ಳಲು ಸಾಧ್ಯ. ಈಗ ನಾವು ಈ ಆನಾಪಾನಸತಿಯ ಧ್ಯಾನದ ಕಡೆಗೆ ಹೋಗೋಣ. ಇದಕ್ಕೆ ಹೋಗಬೇಕಾದರೆ ಮೊದಲು ಎರಡು ಕೈಗಳನ್ನು ಈ ರೀತಿ ಜೋಡಿಸುವುದರ ಮೂಲಕ ಕೂರಬೇಕು. ಇದು ಸ್ಪರ್ಶದಿಂದ ನಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ. ಈ ಆನಾಪಾನಸತಿಯಲ್ಲಿ ಧ್ಯಾನವನ್ನು ನಾವು ಕನಿಷ್ಠ 15ರಿಂದ 1 ಗಂಟೆಯ ಕಾಲ ಬೆಳಿಗ್ಗೆ, ರಾತ್ರಿ ಊಟವಾದ ನಂತರ ಮಾಡುವುದರ ಮೂಲಕ ನಾವು ಏಕಾಗ್ರ ಮನಸ್ಸಿನಿಂದ ಕೂರಬಹುದು. ಮನಸ್ಸನ್ನು ಚಂಚಲವನ್ನು ದೂರ ಮಾಡಿ ನಮ್ಮ ಉಸಿರಾಟದ ಕಡೆಗೆ ನಮ್ಮ ಮನಸ್ಸನ್ನು ನೀಡುವುದರ ಮೂಲಕ ನಾವು ಏಕಾಗ್ರತೆಯಿಂದ ಕೊಂಡೊಯ್ಯೋಣ. ನಿಮಗೆಲ್ಲರಿಗೂ ಸಹ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಿ ಎಂದು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಕಣ್ಣು ಮುಚ್ಚಿ ಕೈಗಳನ್ನು ಜೋಡಿಸಿ ನೀವೆಲ್ಲ ಈ ರೀತಿ ಧ್ಯಾನದಲ್ಲಿ ಕೂರುವಂಥದ್ದನ್ನು ನಿತ್ಯ ಅಭ್ಯಾಸವನ್ನು ಮಾಡಿ ನಿಮ್ಮ ಆರೋಗ್ಯ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನಮಸ್ಕಾರ.